ನಾನಿಲ್ಲಿ ಯಳಂದೂರು ತಾಲೂಕು ಹೊನ್ನೂರು. ಇಲ್ಲಿ ನಾನು ಬೆಳಗಿನಪ್ಪನ ಬೆಟ್ಟಕ್ಕೆ ಜಾತ್ರೆಗೆ ಬಂದಿದ್ದೀನಿ. ತುಂಬ ಜನ ಇದ್ದಾರೆ. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಜನ ಇದ್ದಾರೆ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ತೇರಾಗಿದೆ. ಇವಾಗ ನಾವು ವರ್ಷ ಬರ್ತೀವಿ ಇಲ್ಲಿಗೆ. ತುಂಬ ದೊಡ್ಡ ಜಾತ್ರೆ. ಏನಂತ ಭಾರತ ಪಾಕಿಸ್ತಾನ ಯುದ್ಧ ಇದೆಯಲ್ವಾ, ನಮ್ಮ ಬೆಳಗ್ಗೆ ರಂಗಪ್ಪ ಅವ್ರಿಗೆ ಶಕ್ತಿ ಕೊಡಲಿ, ನಮ್ಮ ಭಾರತ ಚೆನ್ನಾಗಿಟ್ಟಿರಲಿ ಅಷ್ಟೇ. ಲಿಸ್ಟಲ್ಲಿ ನಿಲ್ಲುವ ಸಂಭವ ಜಾಸ್ತಿ ಇರುವುದರಿಂದ ದಯಮಾಡಿ ನೆರಳಿನಲ್ಲಿ ಕೂತು ನಂತರ ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಬಂದು ಸರತಿ ಸಾಲಿನಲ್ಲಿ ಬಸ್ ಹತ್ತಬೇಕು ಅಂತ ಕೇಳ್ಕೊತೀವಿ. ರೋಡ್ ವೇದಿಕೆ ತನಕ ಭಕ್ತಾದಿಗಳು ದಯಮಾಡಿ ಹೋಗಿದ್ದಾರೆ, ಲೈನ್ ಹೋಗಿ ಬಾಗಿಲು ಲೇಟ್ ಆಗಬೇಡ್ರಿ. ಬಸ್ಸವರು ಹೋಗಿ ಒಳಗಡೆ ದಯಮಾಡಿ ದೇವಾಲಯ ಪರಿಸರದಲ್ಲಿ ಕೂತು ಸ್ವಲ್ಪ ನಿಧಾನವಾಗಿ ಬಂದ್ರೆ ಎಲ್ಲರೂ ಸಹ ಸಾವಧಾನವಾಗಿ ಬಸ್ಸಲ್ಲಿ ಹೋಗ್ಬೋದು. ಬಸ್ ಸ್ಟ್ಯಾಂಡ್ ಸ್ವಲ್ಪ ಕ್ರೌಡ್ ಇದೆ. ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ಭಕ್ತಾದಿಗಳು ಅಲ್ಲೇ ಸ್ವಲ್ಪ ಹೊತ್ತು ಕಳೆದು ಸ್ವಲ್ಪ ನಿಧಾನಕ್ಕೆ ಬಂದ್ರೆ ಅನುಕೂಲ ಆಗ್ತದೆ. ಬಿಸಿಲಿನ ಕೆಲಸ ಜಾಸ್ತಿ ಇರೋದ್ರಿಂದ ದಯಮಾಡಿ ಎಲ್ಲರೂ ತಂಪಾದ ಸ್ಥಳದಲ್ಲಿ ಕೂತು ದೊಡ್ಡ ಜಾತ್ರೆ ಹಾಗೂ ಚಿಕ್ಕ ಜಾತ್ರೆಗೆ ಯಳಂದೂರು ತಾಲೂಕು ಇಂದ ಗುಂಬಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಪಟ್ಟಂಗೆ ತಾಲೂಕಲ್ಲಿ ಎಷ್ಟು ಜನ ಮೆಡಿಕಲ್ ಆಫೀಸರ್ ಅಷ್ಟು ಜನನ್ನು ಡೆಪ್ಯೂಟ್ ಮಾಡಿ ತಾತ್ಕಾಲಿಕ ಆಸ್ಪತ್ರೆಯನ್ನು ತೆರಿತೀವಿ. ಇದನ್ನು ಜಾತ್ರೆ ನಡೆಯೋ 4 ದಿನ ಅಂದರೆ 9ನೇ ತಾರೀಕಿಂದ ಹಿಡಿದು 12ನೇ ತಾರೀಕುವರೆಗೂ ಈ ಆಸ್ಪತ್ರೆ ರನ್ನಿಂಗಲ್ಲಿರುತ್ತೆ. ಏನೇನು ತುರ್ತು ಚಿಕಿತ್ಸೆಗೆ ಕ್ರಮ ಬೇಕು ಅದನ್ನೆಲ್ಲ ಇಲ್ಲೂ ಮಾಡಿರ್ತೀವಿ. ಮತ್ತು ಕೆಳಗಡೆ ಚೆಕ್ ಪೋಸ್ಟಲ್ಲೂ ಕೂಡ ಒಂದು ತಾತ್ಕಾಲಿಕ ಆಸ್ಪತ್ರೆ ಇದೆ. ಜೊತೆಗೆ ಏನಾದ್ರು ಎಮರ್ಜೆನ್ಸಿ ಅಡ್ಮಿಷನ್ನು ಆ ಥರ ಬೇಕಾದರೆ ನಮ್ಮಲ್ಲಿ VGKK ಆಸ್ಪತ್ರೆ ಉಂಟು. ಇನ್ನು ಹೆಚ್ಚಿನ ಚಿಕಿತ್ಸೆಗೆ ಕೆಳಗಡೆ ಸಾರ್ವಜನಿಕ ಆಸ್ಪತ್ರೆ ಯಳಂದೂರಿಗೆ ಕಳಿಸ್ಕೊಡ್ಲಿಕ್ಕೆ 3 ಆ್ಯಂಬುಲೆನ್ಸ್ ವ್ಯವಸ್ಥೆ ಇದೆ. ಮತ್ತು ಈ ಆಸ್ಪತ್ರೆಗೋಸ್ಕರ ಸಿಮ್ಸಿಂದನೂ ಕೂಡ ವೈದ್ಯಾಧಿಕಾರಿಗಳನ್ನೆಲ್ಲ ನೇಮಿಸಿರ್ತಾರೆ ಒಂದು ತಂಡ. ಅದು 4 ದಿನ ಹಗಲು ರಾತ್ರಿ 2 ಟೈಮ್ 24 ಅವರ್ಸು ಕರ್ತವ್ಯನ ನಿರ್ವಹಿಸುತ್ತೆ. ಅದರದ್ದು ಸದುಪಯೋಗನ ಜನಗಳು ಪಡ್ಕೋಬೇಕು ಅಂತ ನಾವು ಕೇಳ್ಕೊಳ್ತೀವಿ. ನಾನು ಡಾಕ್ಟರ್ ತನುಜಾ, ತಾಲೂಕು ಆರೋಗ್ಯಾಧಿಕಾರಿ ಯಳಂದೂರು ತಾಲೂಕು. ಗೋವಿಂದ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ಬಂಗಾರಗಿರಿ ವಾಸ ಗೋವಿಂದ ಗೋವಿಂದ ನಾರಾಯಣ ಪಾದ ಗೋವಿಂದ ರಮಣ ಗೋವಿಂದ ಲಕ್ಷ್ಮೀ
ನಮಸ್ಕಾರ, ನಾನು ಶ್ರೀ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ರವಿಕುಮಾರ್ ಅಂತೇಳಿ. ನಮ್ಮ ಈ ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವ ನಡೀತಾ ಇದೆ. ಒಟ್ಟು 9 ದಿವಸಗಳ ಕಾಲ ರಥೋತ್ಸವ ನಡೆಯುತ್ತೆ. ಅದರಲ್ಲಿ ಇವತ್ತು ಮುಖ್ಯವಾದ ದಿವಸ ರಥಾರೋಹಣ ಆಗೋ ದಿವಸ. ಹಾಗಾಗಿ ಇವತ್ತಿನ ದಿವಸ ಬೆಳಗ್ಗೆ ಸುಪ್ರಭಾತ್ ಸೇವೆ, ಕಲ್ಯಾಣೋತ್ಸವ ಎಲ್ಲ ಜರುಗಿ ನಂತರ ರಥಾರೋಹಣ ಆಯಿತು 11 ಗಂಟೆಗೆ. ರಥದ ಮೇಲೆ ದೇವರನ್ನ ಕೂರಿಸಿ ರಥನ ಎಳೆದು ಎಲ್ಲ ಭಕ್ತರು ದೇವರ ದರ್ಶನ ಮಾಡಿದ್ದಾರೆ. ಮತ್ತು ಗರುಡ ಬಂದು ಪ್ರದರ್ಶನ ಹಾಕಿದೆ. ಹಾಗಾಗಿ ಗರುಡ ಬಂದ ಉದ್ದೇಶ ಏನಂದರೆ ದೇವರು ಸ್ವಾಮಿ ವಾಹನ ಗರುಡ. ಹಾಗಾಗಿ ಆ ಗರುಡನ ಮೇಲೆ ಕೂತ್ಕೊಂಡು ಬಂದು ಸ್ವಾಮಿ ರಥೋತ್ಸವನ ಮತ್ತು ಈ ಭಕ್ತ ಮಹಾಶಿರನ್ನ ಬಂದು ಆಶೀರ್ವದಿಸಿ ಹೋಗ್ತಾರೆ ಅನ್ನೋ ಒಂದು ಪ್ರತೀತಿ. ಹಾಗಾಗಿ ಆ ದೇವರು ವಾಹನ ಪಕ್ಷಿ ಗರುಡ ಮಾತ್ರ ನಮಗೆ ಕಣ್ಣು ಕಾಣಿಸುತ್ತೆ, ಆದರೆ ಆ ಸ್ವಾಮಿ ನಮ್ಮ ಕಣ್ಣಕ್ಕೆ ಗೋಚರ ಆಗಲ್ಲ. ಹಾಗಾಗಿ ಗರುಡ ಬಂತು ಅಂದರೆ ಸ್ವಾಮಿನೇ ಬಂದು ನಮ್ಮನ್ನೆಲ್ಲ ಆಶೀರ್ವದಿಸಿ ರಥಾರೋಹಣ ನೋಡಿಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಪ್ರತೀತಿ. ಹಾಗಾಗಿ ಇಲ್ಲಿ ಬಂದು ಭಕ್ತರು ಎಲ್ಲ ಬಂದು ಎಲ್ಲ ಸುತ್ತಮುತ್ತಲು ಊರುಗಳಿಂದ ಮನೆ ದೇವರು ಮತ್ತು ಎಲ್ಲ ನಮ್ಮ ಕರ್ನಾಟಕ ಜಿಲ್ಲೆ ಎಲ್ಲ ಕಡೆಯಿಂದನೂ ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶದಿಂದ ಕೂಡ ಭಕ್ತರು ಬಂದು ಸಾವಿರಾರು ಜನ ಬಂದು ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ, ದರ್ಶನ ಮಾಡಿ ಪುನೀತರಾಗ್ತಿದ್ದಾರೆ. ಮತ್ತು ಈ ಸಲ ವಿಶೇಷ ಏನಂದರೆ ಮಳೆ ಬೆಳೆ ತುಂಬ ಚೆನ್ನಾಗಿ ಶುರುವಾಗಿದೆ. ಅದಲ್ಲದೆ ಮೊನ್ನೆ ದಿವಸ ನಮ್ಮ ಒಂದು ಎಲ್ಲರೂ ಗೊತ್ತಿರೋ ರೀತಿ ಭಾರತದ ಸೈನ್ಯದ ಮೇಲೆ ಒಂದು ದಾಳಿಯಾಗಿತ್ತು. ಹಾಗಾಗಿ ಭಾರತದ ಸೈನ್ಯಕ್ಕೆ ಶಕ್ತಿ ಬರಲಿ, ಇದೇ ಥರ ಉತ್ತೇಜನ ಸಿಕ್ಕಲಿ, ಶತ್ರುಗಳನ್ನ ಸದೆ ಬಡಿಯೋ ಒಂದು ಶಕ್ತಿ ಅವರಿಗೆ ಕೊಡಲಿ, ಅವ್ರ ಆರೋಗ್ಯ ಕೊಟ್ಟು ಅವ್ರನ್ನ ಎಲ್ಲರನ್ನೂ ಕಾಪಾಡಲಿ, ಸೈನಿಕರು ಬಂದು ನಮ್ಮನ್ನೆಲ್ಲ ಭಾರತ ದೇಶನ ಕಾಪಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮುಜರಾಯಿ ಒಂದು ಸುತ್ತೋಲೆ ಹೊರಡಿಸಿ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಆಗಬೇಕು ಅಂತೇಳಿ ಒಂದು ಸುತ್ತೋಲೆ ಹೊರಡಿಸಿತ್ತು. ಅದ್ರ ಪ್ರಕಾರ ಮೊನ್ನೆ ದಿವಸ ಒಂದು ದೇವರಿಗೆ ಸ್ವಾಮಿಗೆ ಅವರ ಎಲ್ಲ ಸೈನಿಕರಿಗೆ ಒಳ್ಳೆಯದಾಗಲಿ, ನಮ್ಮನ್ನು ಕಾಯೋದವರೇ, ಹಾಗಾಗಿ ಅವ್ರುಗಳೇ ಒಳ್ಳೆಯ ಆಗಲಿ ಅಂತ ಹೇಳಿ ಒಂದು ದೇವರಿಗೆ ವಿಶೇಷವಾಗಿ ಪೂಜೆ ಆಯಿತು. ಮತ್ತು ಇವತ್ತಿನ ದಿವಸ ಕೂಡ ಒಂದು ವಿಶೇಷವಾಗಿ ಪೂಜೆ ಮಾಡಿ ಅವ್ರಿಗೆ ಇನ್ನೂ ಶಕ್ತಿ ತುಂಬಲಿ, ಸ್ವಾಮಿ ಅವ್ರಿಗೆ ಶಕ್ತಿ ಕೊಡಲಿ ಅಂತೇಳಿ ಒಂದು ವಿಶೇಷವಾಗಿ ಪೂಜೆ ಮಾಡಿದ್ದೀವಿ. ಹಾಗಾಗಿ ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಭಕ್ತರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಪುನೀತರಾಗ್ತಾ ಇದ್ದಾರೆ. ಇನ್ನೂ 3 ದಿವಸಗಳ ಕಾಲ ವಿಶೇಷವಾಗಿ ಪೂಜೆ ನಡೆಯುತ್ತೆ. ಸ್ವಾಮಿಗೆ ಬಂಗಾರ ಒಡವೆಗಳನ್ನ ಧಾರಣೆ ಮಾಡಿದ್ದೀವಿ. ಇನ್ನು ಸೋಮವಾರ ತನಕ ಒಡವೆಗಳಿರುತ್ತೆ, ಸೋಮವಾರ ಮಧ್ಯಾಹ್ನ ತನಕ ಒಡವೆ ಇರುತ್ತೆ. ಮತ್ತು ಅದಾದ ನಂತರ ಇನ್ನೂ 4 ದಿವಸ ದೇವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ. ಭಕ್ತರು ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಪುನೀತರಾಗಬೇಕಾಗಿ ಕೇಳ್ಕೊತೀವಿ. ಇಂದು ಬಿಳಿಗಿರಂಗ ಸ್ವಾಮಿಯ ದೊಡ್ಡ ಜಾತ್ರೆ ಭಾಳ ಅದ್ಧೂರಿಯಾಗಿ ಈ ಯಳಂದೂರು ತಾಲೂಕಿನ ಬಿಳಿಗಿರಂಗನ ಬೆಟ್ಟದ ಸುಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಭಾಳ ಭಕ್ತಿ ಭಾವಗಳಿಂದ ಎಲ್ಲ ಇಡೀ ತಾಲೂಕಿನ ಮತ್ತು ಜಿಲ್ಲೆಯಾದ್ಯಂತ ಇರತಕ್ಕಂಥ ಬಿಳಿಗಿರಂಗ ಸ್ವಾಮಿಯ ಕುಟುಂಬದ ಭಕ್ತರುಗಳು ಮತ್ತು ಅವ್ರನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಬಿಳಿಗಿರಂಗ ಸ್ವಾಮಿಗೆ ಇವತ್ತು ತಮ್ಮ ಕಾಣಿಕೆಗಳನ್ನು ಸಲ್ಲಿಸೋದ್ರ ಮುಖಾಂತರ ಮತ್ತು ತೇರನ್ನು ಎಳೆಯೋದ್ರ ಮುಖಾಂತರ ಭಾಳ ಪುನೀತರಾಗಿದ್ದಾರೆ. ಇದು ನಮಗೆ ಭಾಳ ವಿಶೇಷವಾದಂಥ ಹಬ್ಬ. ಇದು ದೊಡ್ಡ ಜಾತ್ರೆ ಅಂತಂದರೆ ಬಿಳಿರಂಗಪ್ಪ ತನ್ನ ಜೀವಿತಾವಧಿನಲ್ಲಿ ಇಲ್ಲಿ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಟೋಗಿರ್ತಕ್ಕಂಥವ್ರು. ಇಲ್ಲಿ ಯಾವ ಬಡವರಿಗೆ, ಅದರಲ್ಲೂ ಬುಡಕಟ್ಟು ಜನಾಂಗದ ಸೋಲಿಗರ ಹೆಣ್ಣನ್ನು ಮದುವೆಯಾಗಿ ಒಂದು ಆ ಕಾಲದಲ್ಲೇ ಅದು ಸ್ವಾಮಿಯ ಒಂದು ನಿಷ್ಠೆಗೆ ಮತ್ತು ಪ್ರೀತಿಗೆ ಪಾತ್ರ ಆಗಿರ್ತಕ್ಕಂಥ ಜನಾಂಗ ಅದು. ಅವರ ನೇತೃತ್ವದಲ್ಲಿ ಅವರ ಒಂದು ಉತ್ಸವದ ಭಾಗಿಯಾಗಿ ಈ ತೇರನ್ನು ಎಳೆಯೋದ್ರ ಮುಖಾಂತರ ಮತ್ತು ಉತ್ಸವ ಮೂರ್ತಿಯನ್ನು ಹೊತ್ಕೊಂಡು ಹೋಗೋದ್ರ ಮುಖಾಂತರ ಒಂದು ಧಾರ್ಮಿಕ ಸಂಘಟನೆಗೆ ಅವಕಾಶ ಕೊಟ್ಟಿದೆ. ಅಂಥ ಒಂದು ಸುಕ್ಷೇತ್ರದಲ್ಲಿ
ಇವತ್ತು ದೊಡ್ಡ ಜಾತ್ರೆ ನಡೆದಿದೆ. ನಾವೆಲ್ಲ ಇಲ್ಲಿ ಬಂದು ಭಾಗವಹಿಸಿ ಸಂತೋಷದಿಂದ ಇದ್ದೀವಿ. ಸುಮಾರು ಲಕ್ಷಾಂತರ ಜನರು ಈ ಉತ್ಸವದಲ್ಲಿ ಭಾಗವಹಿಸ್ತಾರೆ. ಬಿಳಿರಂಗ ಸ್ವಾಮಿಗೂ ಅಷ್ಟೇ ಎಲ್ಲ ರೀತಿಯ ಪ್ರೀತಿಯಿಂದ ಭಕ್ತಿ ಭಾವಗಳಿಂದ ಅರ್ಪಣೆ ಮಾಡ್ತಕ್ಕಂಥ ವಿಶೇಷ ಹಬ್ಬ ಇದು. ಈ ಬಾರಿ ನಾವು ಅನಿರೀಕ್ಷಿತವಾಗಿ ನಮಗೊಂದು ಘಟನೆ ಸಂಭವಿಸಿದೆ. ಪಹಲಾಮ್ ಘಟನೆ ನಡೆದ ನಂತರ ಭಾರತಕ್ಕೆ ನಮ್ಮ ಅಸ್ತಿತ್ವದ ಬಗ್ಗೆ, ಭಯೋತ್ಪಾದನೆ ನಿರ್ಮೂಲನೆ ಮಾಡೋದ್ರ ಬಗ್ಗೆ ಒಂದು ವಿಶೇಷವಾದಂಥ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಯುದ್ಧೋಪಾದಿಯಲ್ಲಿ ಯುದ್ಧನೇ ಪ್ರಾರಂಭ ಆಗೋ ರೀತಿಯಲ್ಲಿ ಆಗಿದೆ. ನಾವು ಇವತ್ತು ದೇವರಲ್ಲಿ ವಿನಂತಿಸ್ಕೊಂಡಿದ್ದೀವಿ ಮತ್ತು ನಮ್ಮ ಎಲ್ಲ ಜನರು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಹುತೇಕರು ಅದರ ಬಗ್ಗೆ ಆಸಕ್ತಿ ವಹಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಿಳಿರಂಗನಾಥನಲ್ಲಿ ನಮ್ಮ ಸೈನಿಕರಿಗೆ ನಮ್ಮ ದೇಶದ ಬಗ್ಗೆ ಒಂದು ಮತ್ತಷ್ಟು ಶಕ್ತಿಯನ್ನು ಕೊಡಲಿ, ಈ ದೇಶ ಮತ್ತೆ ಸುಭಿಕ್ಷವಾಗಿ ಹಿಂದೂ ರಾಷ್ಟ್ರವಾಗಿ ಮುಂದುವರಿಬೇಕು ಅನ್ನೋಂಥ ಏನು ಉದ್ದೇಶ ಇದೆ, ನರೇಂದ್ರ ಮೋದಿಜಿಯವರ ಕಲ್ಪನೆಯ ಭಾರತದ ಕನಸು ಇದೆ, ಅದನ್ನು ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಮತ್ತು ಸಾಮರಸ್ಯದಿಂದ ಬಾಳೋದಕ್ಕೆ ನಾವೆಲ್ಲ ಇಲ್ಲಿರ್ತಕ್ಕಂಥ ಭಾರತೀಯರು ನಾವೆಲ್ಲ ಒಂದೇ ಅಂತ ಬದುಕೋದಕ್ಕೆ ಸಮಾನ ಅವಕಾಶ ಬೇಕು. ಆ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ಇವತ್ತು ನಾವೆಲ್ಲ ಹಬ್ಬದಲ್ಲಿ ಭಾಗವಹಿಸಿ ಸಂತೋಷದಿಂದ ಇದ್ದೀವಿ. ಆದರೆ ನಮ್ಮ ಸೈನಿಕರು ಇವತ್ತು ದೇಶದ ಉಳಿವಿಗಾಗಿ, ದೇಶ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಪಣಬಿಟ್ಟು ಅವರು ಗಡಿಯನ್ನು ಕಾಯ್ತಾ ಇದ್ದಾರೆ ಮತ್ತು ಇದರಲ್ಲಿ ಭಾಗಿಯಾಗಿದ್ದಾರೆ. ಅನೇಕರು ವೀರಮರಣವನ್ನು ಹೊಂದಿದ್ದಾರೆ. ಭಗವಂತ ವೀರಮರಣವನ್ನು ಅವರಿಗೆ ಭಗವಂತ ಚಿರಶಾಂತಿಯನ್ನು ಕರುಣಿಸಲಿ. ಈ ದೇಶಕ್ಕೋಸ್ಕರ ಮಡಿದಿರ್ತಕ್ಕಂಥವ್ರನ್ನ ಯಾವತ್ತೂ ನಮ್ಮ ಜನ ಸಮುದಾಯ ಮರೆಯಲ್ಲ. ಮತ್ತು ಭಾರತ ದೇಶದ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಯಾರೂ ಕೂಡ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿ ಪ್ರಜೆಯನ್ನು ಇವತ್ತು ಈ ಯುದ್ಧ ನಾವು ಸ್ವೀಕಾರ ಮಾಡಿದ್ದೀವಿ. ಯಾಕೆಂದರೆ ಭಯೋತ್ಪಾದನೆಯಿಂದ ಈ ದೇಶದ